ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಮಿನಿ ಬ್ಲಾಗಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹ್ಯಾಪಿ ಸಂಡೇ. ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಸಂಡೇ ಎಲ್ಲರೂ ನಿಮ್ಮದೇ ಬೆಚ್ಚಿಗೆ ಮಲ್ಕೊಂಡಿದ್ರೆ ನಾನು ಹೋಗ್ಬಿಟ್ಟು ಸಖತ್ತಾಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ದೆ. ಅದಾದಮೇಲೆ ಜಿಮ್ ಮುಗಿಸ್ಕೊಂಡು ಕೆಳಗಡೆ ಬಂದರೆ ಫುಲ್ಲು ರಶ್ ಇತ್ತು. ಸೊ ಏನಪ್ಪ ಅಂತ ನೋಡಿದ್ರೆ ಒಳ್ಳೆ ಸ್ಮೆಲ್ ಬರ್ತಿತ್ತು. ಅದು ಬಿರಿಯಾನಿ, ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ನಾವು ಪಾರ್ಸಲ್ ತೊಗೊಳ್ಳೋಣ, ಚೆನ್ನಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಪಾರ್ಸಲ್ ತೊಗೊಂಡ್ವಿ. ಮನೆಗೆ ಬರ್ತಾ ಯೋಚನೆ ಮಾಡಿದ್ದು ಕಾಫಿ ಮಾಡಬೇಕಾ ಅಂತ ಕೇಳಿದ್ರೆ ನಮ್ಮ ಮನೆಯವರಿಗೆ ಬಿರಿಯಾನಿ ತೊಗೊಂಬಂದಿದ್ದೀವಿ, ಕಾಫಿ ಯಾರಾದರೂ ಮಾಡ್ತಾರಾ, ಬಿರಿಯಾನಿ ತಿನ್ನು ಅಂತ. ಬಿರಿಯಾನಿ ತಂದ ತಕ್ಷಣ ತಟ್ಟೆಗೆ ಹಾಕ್ಕೊಂಡು ತಿಂದಿದ್ದು ಸಖತ್ತಾಗಿತ್ತು. ಬಟ್ ಆದರೆ ಈ ಬಿರಿಯಾನಿ ಸಿಗಬೇಕು ಅಂತ ಅಂದರೆ ನೀವು ತಾಳ್ಮೆಯಿಂದ ಅರ್ಧ ಗಂಟೆ ಕಾಯಬೇಕಾಗತ್ತೆ. ಬಟ್ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ತಿಂದ್ಬಿಟ್ಟು ನೀನು ಮಾಡೋ ಬಿರಿಯಾನಿ ಥರನೇ ಇದೆ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಒಂದು ಬಿರಿಯಾನಿ ತೊಗೊಂಡ್ರೆ ಆರಾಮ್ಸೆ ಇಬ್ಬರು ತಿನ್ಬೋದು. ಲಾಸ್ಟಲ್ಲಿ ನಾನು ಇಷ್ಟು ಉಳಿಸ್ಬಿಟ್ಟು ನನ್ನ ಕೈಲಿ ತಿನ್ನೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟೆ. ಮನೇಲಿ ತಿನ್ನು ಅಂತ ಬೈದರು. ಅದಾದಮೇಲೆ ತಿಂದರೆ ಸುಮ್ಮನೆ ಇರ್ತೀವ, ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಬಂದೆ. 1-2 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಸಂಜೆ ಆಗಿದ ತಕ್ಷಣ ಮತ್ತೆ ಹಶು ಸ್ಟಾರ್ಟ್ ಆಯಿತು. ಸಂಜೆ ಟೀ ಕುಡಿದ್ವಿ. ಟೀ ಟೈಮಲ್ಲಿ ನನ್ನ ಹಸ್ಬೆಂಡು ನನ್ನ ಜೊತೆ ಮುನ್ಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಹೇಗೆಲ್ಲ ಕೊಟ್ಟು ನನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಾವು ಹೆಣ್ಮಕ್ಳು ಸೋತ್ಬಿಡ್ತೀವಾ? ಅವ್ರು ಏನೇ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ರು ನಾನಂತೂ ಮಾತಾಡಲೇ ಇಲ್ಲ. ಅಂತೂ ಇಂತೂ ನನ್ನ ಕೋಪ ಸಮಾಧಾನ ಮಾಡೋಕ್ಕೆ ಅಲ್ಲಿದ್ದಿದ್ದು ಬಿಸ್ಕೆಟ್ನೇ ಎತ್ಕೊಂಡು ನನಗೆ ತಿನ್ಸೋಕ್ಕೆ ಬರ್ತಾರೆ. ಬಟ್ ಆದರೂ ನಾನು ತಿನ್ನಲಿಲ್ಲ. ಆದರೂ ಹೋಗಲಿ ಪಾಪ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರು ತಿನ್ಸಿದ್ರಲ್ಲ, ಇನ್ನು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ತಿಂದೆ. ನಾವು ಹೆಣ್ಮಕ್ಳು ಕೋಪ ಮಾಡ್ಕೊಂಡಾಗ ಈ ಗಂಡ್ಮಕ್ಳು ನೈಸಾಗಿ ಬಂದು ಸಮಾಧಾನ ಮಾಡೋಕ್ಕೆ ಬಂದುಬಿಡ್ತಾರೆ. ನಾವು ಬಿಡ್ತೀವಾ? ಸರಿ ಬನ್ನಿ ಅಂತ ವಾಶ್ರೂಮಿಗೆ ಕರ್ಕೊಂಡೋಗಿ ಚೆನ್ನಾಗಿ ಟೈಲ್ಸ್ ಎಲ್ಲ ಉಜ್ಜಿಸ್ದೆ. ಫುಲ್ ಸಮಾಧಾನ ಆಯಿತು. ಸಂಜೆ ಮತ್ತೆ ಫ್ರೆಶ್ ಅಪ್ ಆಗಿ ಶಾಪಿಂಗ್ ಹೊರಟ್ವಿ. ತುಂಬ ದಿನ ಆಗಿತ್ತು ಶಾಪಿಂಗ್ ಮಾಡಿ, ನನ್ನ ಗಂಡನ ಜಾಬು ಕೂಡ ಖಾಲಿ ಮಾಡಿ. ಸೊ ಹಾಗಾಗಿ ನನ್ನ ತವ್ರ ಮನೆ ಆದಂಥ ದಾಸರಳ್ಳಿ ಕರ್ಕೊಂಡೋಗಿ ಫುಲ್ಲು ಶಾಪಿಂಗ್ ಮಾಡ್ಕೊಂಡು ಬಂದೆ. ಹೆಣ್ಮಕ್ಳಿಗೆ ಗಂಡನ ಜಾಬ್ ಖಾಲಿ ಮಾಡೋದು ಅಂದರೆ ತುಂಬ ಖುಷಿ. ಸೊ ಬರ್ತಾನೆ ಏನು ಅಡುಗೆ ಮಾಡೋದು, ಇವಾಗ ಏನು ಮಾಡ್ತೀಯ ಅಂತ ಪಾರ್ಸಲ್ ತೊಗೊಂಬಂದ್ವಿ. ಆ ಕವರ್ ಯಾಕೆ ಅಲ್ಲಿದೆ ಅಂದರೆ ಅದು ಚಪ್ಪಲ್ಲು, ಅದಕ್ಕಾಗಿ. ಸೊ ಹಾಗೆ ನನಗೊಂದು ಈವೆಂಟ್ ಇತ್ತು. ಈವೆಂಟಿಗೆ ಡ್ರೆಸ್ ಮ್ಯಾಚಿಂಗ್ ಬ್ಲ್ಯಾಕ್ ಶೂಸ್ ಬೇಕಿತ್ತು. ಸೊ ಇದು ಇವತ್ತೇ ಬಂತಂತೆ. ಸೊ ನನಗೂ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ನೋಡಿದ ತಕ್ಷಣ ಇಷ್ಟ ಆಯಿತು, ತೊಗೊಂಬಂದೆ. ಹಾಗೆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಹೇರ್ ರಿಂಗ್ಸ್ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ ಟಕ್ ಅಂತ ಸಿಕ್ಬಿಡ್ತು. ಎಷ್ಟೊಂದು ಸತಿ ಹುಡುಕಿದ್ರೂ ಸಿಗಲ್ಲ. ಸೊ ಇವತ್ತು ಬೇಗ ಶಾಪಿಂಗ್ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಲವ್ ಯು. ಥ್ಯಾಂಕ್ ಯು ಸೋ ಮಚ್.